ಇನ್ನು ಮತ್ತೆ ಗೃಹಲಕ್ಷ್ಮಿಯರಿಗೆ 4,000 ರೂಪಾಯಿ ಹಣ ಜಮೆ ಆಗೋದಕ್ಕೆ ಶುರುವಾಗಿದೆಯಾ? ಹಾಗಾದ್ರೆ ಇಲ್ಲಿವರೆಗೂ 60,000 ರೂಪಾಯಿ ಗೃಹಲಕ್ಷ್ಮಿಯರಿಗೆ ಹಣ ಜಮೆ ಮಾಡಿದ್ದಾರಾ? ಹೌದು, ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಈ ಒಂದು ಮಾತನ್ನ ಹೇಳಿರುವಂತದ್ದು. ವೀಕ್ಷಕರೇ, ಇಲ್ಲಿವರೆಗೂ ಗೃಹಲಕ್ಷ್ಮಿಯರಿಗೆ 58,000 ರೂಪಾಯಿ ಬಂದಿದೆ. 2,000 ರೂಪಾಯಿ ನಾಳೆಯಿಂದಲೇ ಜಮಾ ಶುರು ಆಗ್ತಾ ಇದೆ. ವೀಕ್ಷಕರೇ, ನಿಮ್ಮ ಅಕೌಂಟ್ಗೆ ಹಣ ಯಾವಾಗ ಬರುತ್ತೆ, ಬಂದಿಲ್ಲ ಅಂದ್ರೆ ಏನ್ ಮಾಡಬೇಕು ನೋಡೋಣ ಬನ್ನಿ. ಇನ್ನೊಂದು ಕಡೆಗೆ ನಿಮ್ಮ ಹತ್ತಿರ BPL ಕಾರ್ಡ್, AY ಕಾರ್ಡ್ ಇದ್ರೂ ಕೂಡ ಭರ್ಜರಿ ಗುಡ್ ನ್ಯೂಸ್, ಅಕ್ಕಿ ಜೊತೆಗೆ ಇನ್ ಮುಂದೆ ಎಲ್ಲಾ ವಸ್ತುಗಳು ಫ್ರೀ, ಉಚಿತ ಅಂತ ಹೇಳ್ಬೋದು. ಮತ್ತೊಂದು ಕಡೆಗೆ ಬಸ್ ಸಂಚಾರ ಬಂದ್ ಆಗ್ತಾ ಇದೆ. ಪ್ರಯಾಣಿಕರು ಸ್ವಲ್ಪ ಎಚ್ಚರ, ಎದಕ್ಕಂದ್ರೆ ಒಂದು ಬಸ್ ಕೂಡ ರೋಡಿಗೆ ಇಳಿಯಲ್ವಂತೆ. ಮತ್ತೆ 20ನೇ ತಾರೀಕಿನಿಂದ ಬೆಳಿಗ್ಗೆಯಿಂದ ಅನಿರ್ದಿಷ್ಟ ಅವಧಿ ಮುಷ್ಕರ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಆ ಶಕ್ತಿ ಯೋಜನೆ ಫಲಾನುಭವಿಗಳು ಮಹಿಳೆಯರು ಕೂಡ ಸ್ವಲ್ಪ ಎಚ್ಚರ, ಪ್ರಯಾಣಿಸೋ ಮುನ್ನ. ಇನ್ನೊಂದು ಕಡೆಗೆ ಪೆಟ್ರೋಲ್ ಡೀಸೆಲ್ ಬಳಕೆ ಕಡಿಮೆ ಮಾಡಿ ಅಂತ ಹೇಳಿದ ನಂತರ ನೋ ಸ್ಟಾಕ್ ಬೋರ್ಡ್, ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲ್ ಸಿಗ್ತಾ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಹೌದು, ಕೆಲವೊಂದು ಕಡೆಗೆ ಗ್ಯಾಸ್ ಸಿಲಿಂಡರ್ಗೋಸ್ಕರನು ಕೂಡ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಲ್ಲಾಗ್ತಾ ಇದೆ. ಹೌದು, ಮತ್ತೆ ಶುರುವಾಗಿದೆಯಾ ಗ್ಯಾಸ್ ಸಿಲಿಂಡರ್ ಸಮಸ್ಯೆ, ಮತ್ತೆ ಶುರುವಾಗುತ್ತಾ ಕಚ್ಚಾ ತೈಲ ಸಮಸ್ಯೆ, ನೋಡೋಣ ಬನ್ನಿ. ಇನ್ನೊಂದು ಕಡೆಗೆ ವೀಕ್ಷಕರೇ, ಮತ್ತೆ ಕರ್ನಾಟಕದಲ್ಲಿ ಗುಡುಗು ಮಿಂಚು ಸಹಿತ ಭರ್ಜರಿ ಮಳೆ ಆಗ್ತಾ ಇದೆ. ಕುಂಭ ದ್ರೋಣ ಮಳೆಗೆ 3 ಜನ ಗುಡುಗು ಮಿಂಚಿಗೆ ಬಲಿಯಾಗಿದ್ದಾರೆ. ವೀಕ್ಷಕರೇ, ಗುಡುಗು ಮಿಂಚು ಬೀಳುವ ಜನರು ಸ್ವಲ್ಪ ಹುಷಾರಾಗಿರ್ಬೇಕು. ಎಲ್ಲ ನೋಡ್ತಾ ಹೋಗೋಣ. ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ. ಗೃಹಲಕ್ಷ್ಮಿಯವರು, ರೇಷನ್ ಕಾರ್ಡ್ ಇದ್ದವರು ಕೂಡ ವಿಡಿಯೋಗೆ ಲೈಕ್ ಮಾಡಿ. ಹಾಗೂ ನಾವು ಕೇಳೋ ಪ್ರಶ್ನೆಗೆ ದಯವಿಟ್ಟು ಉತ್ತರವನ್ನ ಕಮೆಂಟ್ ಮೂಲಕ ಕೊಡಿ. ವೀಕ್ಷಕರೇ, ನಿಮಗೆ 29ನೇ ಕಂತು ಹಣ ಜಮೆ ಆಗಿದೆಯಾ? ಎದಕ್ಕಂದ್ರೆ ಸರ್ಕಾರದಿಂದ ಅಪ್ಡೇಟ್ ಕೂಡ ಇಲ್ಲಿ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಇವತ್ತು ಬಂದಿದೆ. ಬೆಳಗ್ಗೆಯಿಂದ 30ನೇ ಕಂತು ಹಣ ರಿಲೀಸ್ ಆಗ್ತಾ ಇದೆ. 29ನೇ ಕಂತಿನವರೆಗೂ ಹಣ ಬಂದಿದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಅಂದ್ರೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿಕೆ ಕೊಟ್ಟಿರೋ ಪ್ರಕಾರ ನೋಡ್ತಾ ಹೋಗೋದಾದ್ರೆ ಇಲ್ಲಿವರೆಗೂ 29 ಕಂತು ಹಣ ಹೋಗಿದೆ. ಈಗ 30ನೇ ಕಂತು ಹಣ ಬಂದ್ರೆ ಒಟ್ಟು ಒಂದು ಗೃಹಲಕ್ಷ್ಮಿ ಅಕೌಂಟಿಗೆ 60,000 ರೂಪಾಯಿ ಹಣ ಕೊಟ್ಟಂತಾಗುತ್ತೆ. ಅಷ್ಟು ಮಾತ್ರವಲ್ಲದೆ ಇಲ್ಲಿವರೆಗೂ ಗೃಹಲಕ್ಷ್ಮಿಯರಿಗೆ ಈಗ ಫೆಬ್ರವರಿ ತಿಂಗಳವರೆಗೂ ಹಣ ಬಂದಿದ್ರೆ ಅವರಿಗೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಹಣವನ್ನು ಕೂಡ ಇನ್ನು 10 ದಿನದ ಒಳಗೆ ಅಥವಾ 12 ದಿನದ ಒಳಗೆ ಜಮೆ ಮಾಡ್ತೀವಿ ಅಂತಾನೂ ಕೂಡ ಒಂದು ಭರವಸೆ, ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ನಿಮ್ಮ ಅಕೌಂಟಿಗೆ ಹಣ ಬಂದಿಲ್ಲ ಅಂದ್ರೆ ನೀವು ಏನ್ ಮಾಡಬೇಕು? ವೀಕ್ಷಕರೇ, ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಮತ್ತೆ ನೀವು 28ನೇ ತಾರೀಕಿನವರೆಗೂ ಕಾಯಿರಿ. ಎದಕ್ಕಂದ್ರೆ ನಿಮಗೆ 4,000 ರೂಪಾಯಿ ಹಣ ಬರೋದು ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ಮೊನ್ನೆ ತಾನೇ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿರೋ ಪ್ರಕಾರ 29ನೇ ಕಂತಿನವರೆಗೂ ಹಣವನ್ನ ಹಾಕಲಾಗಿದೆ. ಈಗ 30ನೇ ಕಂತು ಜಮೆ ಆಗ್ತಾ ಇದೆ. ಆದ್ರೆ ಇಲ್ಲಿ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳದ್ದು, ಈ 2 ತಿಂಗಳದ್ದು ಹಣವನ್ನು ಕೂಡ ಇಲ್ಲಿ ಬಿಡುಗಡೆ ಮಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿವರೆಗೂ 30 ಕಂತು ಹಣ ಸರ್ಕಾರ ಕೊಟ್ಟಂತಾಗುತ್ತೆ ಇಲ್ಲಿವರೆಗೂ ಹಣ ಬಂದ್ರೆ. ವೀಕ್ಷಕರೇ, ಅಂದ್ರೆ ನಿಮಗೆ ಫೆಬ್ರವರಿ ತಿಂಗಳವರೆಗೂ ಹಣ ಬಂದಿದ್ರೆ ಈ ಒಂದು ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳದ್ದು ಹಣ ಕೂಡ, ಈ 2 ತಿಂಗಳದ್ದು 4,000 ರೂಪಾಯಿ ಹಣವು ಕೂಡ ಇದೇ ಒಂದು 5 ದಿನದ ಒಳಗಡೆ ಒಂದು ಕಂತು, ನಂತರ 8 ರಿಂದ 10 ದಿನಗಳಲ್ಲಿ ಮತ್ತೊಂದು ಕಂತು, ಅಂದ್ರೆ ಟೋಟಲ್ ಆಗಿ ಈ ಒಂದು 25-28ನೇ ತಾರೀಕಿನ ಒಳಗೆ ನಿಮಗೆ 4,000 ರೂಪಾಯಿ ಹಣ ಜಮೆ ಆಗುತ್ತೆ. ಕೆಲವು ಗೃಹಲಕ್ಷ್ಮಿ ಅಕೌಂಟ್ಗೆ 1 ತಿಂಗಳು ಹಣ ಬಂದಿಲ್ಲ ಅಂದ್ರೆ ಮತ್ತೊಂದು ತಿಂಗಳು ಆ ಅಕೌಂಟ್ಗೆ 2 ಕಂತು ಒಟ್ಟಿಗೆ ಜಮೆ ಮಾಡ್ತಾ ಇದ್ದಾರೆ. ಅಂದ್ರೆ 26ನೇ ತಾರೀಕು ಆಗಿರ್ಬೋದು, 28ನೇ ತಾರೀಕು, ಈ 2 ದಿನದ ಗ್ಯಾಪ್ ಅಲ್ಲಿ ನಿಮಗೆ 2 ಕಂತು ಜಮೆಯನ್ನ ಮಾಡಲಾಗುತ್ತೆ ಅಂತ ಹೇಳಲಾಗಿದೆ. ವೀಕ್ಷಕರು, ಹೀಗಾಗಿ ಯಾರು ಕೂಡ ಚಿಂತೆ ಮಾಡಲೇಬೇಡಿ. ಈ ಬಾರಿ ನಿಮಗೆ ಎಲ್ಲರಿಗೂ ಕೂಡ ಇದೇ ಒಂದು 28ನೇ ತಾರೀಕಿನ ಒಳಗೆ ಭರ್ಜರಿ ಗುಡ್ ನ್ಯೂಸ್, ಇನ್ನು ಹಣ ಜಮೆ ಆಗಲಿದೆ. ವೀಕ್ಷಕರೇ, 20ನೇ ತಾರೀಕು ಅಥವಾ 22ನೇ ತಾರೀಕಿನ ಒಳಗೆ ನಿಮಗೆ 2,000 ರೂಪಾಯಿ ಬರುತ್ತೆ. ಹಾಗೂ 28ನೇ ತಾರೀಕಿನ ಒಳಗೆ ಮತ್ತೆ 2,000 ರೂಪಾಯಿ ಬಂದೇ ಬರುತ್ತೆ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು. ಮತ್ತೊಂದು ಕಡೆಗೆ ಗೃಹಲಕ್ಷ್ಮಿ ಸಹಕಾರ ಸಂಘ ಕೂಡ ಪ್ರಾರಂಭವಾಗಿದೆ. ಬಡ್ಡಿ ದರ ನ್ಯಾಷನಲ್ ಬ್ಯಾಂಕ್ ಗಳಿಂದಲೂ ಕೂಡ ಕಡಿಮೆ ಕೊಡ್ತೀವಿ. ಅಂದ್ರೆ ಯಾರು ಕೂಡ ಇಲ್ಲಿ ಬಡ್ಡಿ ಇಲ್ಲದೆ ಸಾಲ ತಗೋತೀವಿ ಅಂತ ಅಲ್ಲ, ಅಂದ್ರೆ ಬಡ್ಡಿ ಇರುತ್ತೆ. ತುಂಬಾ ಜನ ಬಡ್ಡಿ ಇಲ್ಲದೆ ಸಾಲ ಕೊಡ್ತೀವಿ ಅಂತ ತಿಳ್ಕೊಂಡಿದ್ದಾರೆ. ಹೀಗಾಗಿ ಗೃಹಲಕ್ಷ್ಮಿ ಒಂದು ಸಹಕಾರ ಸಂಘ ಏನಿದೆ ನೋಡಿ, ಇದರಲ್ಲಿ ಬಡ್ಡಿ ಇರುತ್ತೆ, ಆದ್ರೆ ಕಡಿಮೆ ಪ್ರಮಾಣದಲ್ಲಿ ಬಡ್ಡಿ ಇರುತ್ತೆ ಅಂತ ಒಂದು ಕ್ಲಾರಿಫಿಕೇಶನ್ ಕೂಡ ಕೊಡಲಾಗಿದೆ. ಹೀಗಾಗಿ ಬ್ಯಾಂಕ್ಗಳಿಂದಲೂ ಕೂಡ ನಿಮಗೆ ಕಡಿಮೆ ಬಡ್ಡಿ ದರದಲ್ಲಿ ಒಂದು ಸಾಲ ಸೌಲಭ್ಯ 30,000 ರೂಪಾಯಿಂದ 3 ಲಕ್ಷ ರೂಪಾಯಿವರೆಗೂ ಸಾಲ ಸೌಲಭ್ಯ ಗೃಹಲಕ್ಷ್ಮಿ ಸಂಘದಲ್ಲಿ ಯಾರು ಸದಸ್ಯರಾಗ್ತಾರೆ ಅವರಿಗೆ ಮಾತ್ರ ಅಂತಾನೂ ಕೂಡ ಇಲ್ಲಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮತ್ತೊಂದು ಗುಡ್ ನ್ಯೂಸ್ ಕೂಡ ಇಲ್ಲಿ ಕೊಟ್ಟಿರುವಂತದ್ದು. ಒಟ್ಟಾರೆ ಹೇಳೋದಾದ್ರೆ ಎಲ್ಲಾ ಗೃಹಲಕ್ಷ್ಮಿಯರಿಗೆ ಇದೇ ಒಂದು ಮೇ ತಿಂಗಳ ಮುಗಿಯೋದ್ರ ಒಳಗೆ 4,000 ರೂಪಾಯಿ ಹಣ ಜಮೆ ಆಗಲಿದೆ. ಈ ಒಂದು ಗುಡ್ ನ್ಯೂಸ್ಗೋಸ್ಕರ ವಿಡಿಯೋಗೆ ಲೈಕ್ ಮಾಡಿ. ನಿಮಗೆ ಎಷ್ಟು ಕಂತು ಹಣ ಬಂದಿದೆ, ಎಷ್ಟು ಬರಬೇಕು ನಮಗೆ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ ಓದೋದಕ್ಕೆ ನಾವು ರಿಪ್ಲೈ ಕೂಡ ಮಾಡ್ತೇವೆ. ಇನ್ನು ಎರಡನೇದಾಗಿ ಎಲ್ಲಾ ರೇಷನ್ ಕಾರ್ಡ್ ಇದ್ದವರಿಗೆ, ಅಂದ್ರೆ BPL ಕಾರ್ಡ್ ಇದ್ದವರಿಗೆ, AY ಕಾರ್ಡ್ ಇದ್ದವರಿಗೂ ಕೂಡ ಭರ್ಜರಿ ಸಿಹಿ ಸುದ್ದಿ ಅಂತ ಹೇಳ್ಬಹುದು. ಒಂದು ಕಡೆಗೆ ಅಕ್ಕಿ ಜೊತೆಗೆ ರಾಗಿ ಕೂಡ ವಿತರಣೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಅಕ್ಕಿ ಜೊತೆಗೆ ಇಂದಿರಾ ಆಹಾರ ಕಿಟ್ ಕೂಡ ವಿತರಣೆ ಮಾಡಲು ಶುರು ಮಾಡಲಾಗ್ತಾ ಇದೆ. ಟೆಂಡರ್ ಪ್ರಕ್ರಿಯೆ ಪೂರ್ಣವಾಗಿದೆ ಅಂತೆ. ಹೀಗಾಗಿ ಇದೇ ಒಂದು ಜೂನ್ ತಿಂಗಳಿನಿಂದಲೇ ನಿಮ್ಮ ಒಂದು ಕೈಗೆ ಸೇರಲಿದೆ ಇಂದಿರಾ ಆಹಾರ ಕಿಟ್. ಅಂದ್ರೆ ಇನ್ನು ಮುಂದೆ ವೀಕ್ಷಕರೇ ಅಕ್ಕಿ ಬದಲಾಗಿ ನಿಮಗೆ ಇಂದಿರಾ ಆಹಾರ ಕಿಟ್ ಸಿಗುತ್ತೆ. ನೋಡಿ, ಇಲ್ಲಿ ಕ್ಲಿಯರ್ ಆಗಿ ಹೇಳ್ಬೇಕಂದ್ರೆ BPL ಕಾರ್ಡ್ ಇದ್ದವರಿಗೆ ಮತ್ತು
AY ಅಂದ್ರೆ ಅಂತ್ಯೋದಯ ಪಡಿತರ ಚೀಟಿದವರಿಗೂ ಕೂಡ ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡಲಾಗುತ್ತೆ. ಆದ್ರೆ ಈ ಬಾರಿ ಪಡಿತರ ಪ್ರತಿಯೊಬ್ಬರಿಗೂ ಕೂಡ 5 ಕೆಜಿ ಕೊಡಲ್ಲ. ಅಂದ್ರೆ ಕೆಲವರಿಗೆ 2.5 ಕೆಜಿ, ಕೆಲವರಿಗೆ 5 ಕೆಜಿ, ಕೆಲವರಿಗೆ 7.5 ಕೆಜಿ, ಈ ತರ 3 ತರಹದ ಕಿಟ್ಗಳನ್ನ ರೆಡಿಯನ್ನ ಮಾಡಲಾಗಿದೆ. ಮೊದಲಿಗೆ ಹೇಳ್ಬೇಕಂದ್ರೆ ಸದ್ಯಕ್ಕೆ BPL ಕಾರ್ಡ್ ಇದ್ದವರಿಗೆ 10 ಕೆಜಿ ಅಕ್ಕಿ ಬದಲಾಗಿ 8 ಕೆಜಿ ಅಕ್ಕಿ ಕೊಟ್ಟು 2 ಕೆಜಿ ರಾಗಿಯನ್ನ ವಿತರಣೆ ಮಾಡೋದಕ್ಕೆ ತೀರ್ಮಾನ ಮಾಡಲಾಗಿದೆ ಅಂತೆ. ಅಂದ್ರೆ ನೋಡಿ, ಇಲ್ಲಿ 10 ಕೆಜಿ ಅಕ್ಕಿ ಬದಲಾಗಿ 2 ಕೆಜಿ ರಾಗಿ ಎದಕ್ಕೆ ಕೊಡ್ತಾ ಇದ್ದಾರೆ? ರಾಗಿ ಪೌಷ್ಟಿಕ ಆಹಾರ, ರಾಗಿ ತಿಂದರೆ ರೋಗಗಳು ಬರೋದಿಲ್ಲ, ಹೀಗಾಗಿ ಬಡವರಿಗೆ ಅನುಕೂಲವಾಗಲಿ ಅಂತ ರಾಗಿ ವಿತರಣೆ ಮಾಡ್ತಾ ಇದ್ದಾರೆ. ಆದ್ರೆ ಉತ್ತರ ಕರ್ನಾಟಕದ ಜನರು ಜೋಳ ವಿತರಣೆಗೆ ಆಗ್ರಹ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಹೇಳ್ಬೇಕಂದ್ರೆ ಈಗ ಮುಂದಿನ ತಿಂಗಳೇನಿದೆ ನೋಡಿ, ಅಕ್ಕಿ ವಿತರಣೆ ಕಂಪ್ಲೀಟ್ ಆಗಿ ಬಂದ್ ಆಗುತ್ತೆ. ಅಂದ್ರೆ 5 ಕೆಜಿ ಅಕ್ಕಿ ಸಿಗುತ್ತೆ. ಕೇಂದ್ರ ಸರ್ಕಾರ 5 ಕೆಜಿ ಅಕ್ಕಿ ಕೊಡುತ್ತೆ, ರಾಜ್ಯ ಸರ್ಕಾರ 5 ಕೆಜಿ ಅಕ್ಕಿ ಕೊಡುತ್ತೆ. ಈಗ ನಮ್ಮ ಕರ್ನಾಟಕದ 5 ಕೆಜಿ ಅಕ್ಕಿ ಬದಲಾಗಿ ಇಂದಿರಾ ಆಹಾರ ಕಿಟ್ ಅನ್ನ ವಿತರಣೆ ಮಾಡಲು ಸರ್ಕಾರ ತೀರ್ಮಾನ ಮಾಡಿರುವಂತದ್ದು. ಈ ಒಂದು ಜೂನ್ ತಿಂಗಳಿಂದ ವಿತರಣೆ ಮಾಡ್ತೀವಿ ಅಂತ ಆಹಾರ ಸಚಿವರು KH ಮುನಿಯಪ್ಪ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ವೀಕ್ಷಕರೇ. ಅಂದ್ರೆ ಇಂದಿರಾ ಕಿಟ್ ನಲ್ಲಿ ಏನೆಲ್ಲ ಇರುತ್ತೆ? ಇಂದಿರಾ ಕಿಟ್ ನಲ್ಲಿ ಸೂರ್ಯಕಾಂತಿ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆ, ಈ 4 ಒಂದು ಆಹಾರ ಸಾಮಗ್ರಿಗಳನ್ನ ಇಂದಿರಾ ಕಿಟ್ ನಲ್ಲಿ ಕೊಡಲಾಗುತ್ತೆ. ಇನ್ನು ಹೆಸರು ಕಾಳು ಕೂಡ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಸದ್ಯಕ್ಕೆ ಹೆಸರು ಕಾಳಿನ ಬದಲಾಗಿ ನಿಮಗೆ ತೊಗರಿ ಬೇಳೆ ಹೆಚ್ಚುವರಿಯಾಗಿ ಕೊಡಲಾಗುತ್ತೆ ಅಂತ ಅಧಿಕೃತ ಅಪ್ಡೇಟ್ ಇದೆ. ಆದ್ರೆ ತೊಗರಿ ಬೇಳೆ ಕೊಡಬಹುದು ಅಥವಾ ರಾಗಿ ಕೂಡ ಕೊಡಬಹುದು, ಈ ತರ ಒಂದು ಅಪ್ಡೇಟ್ ಇಲ್ಲಿ ಬಂದಿರುವಂತದ್ದು ವೀಕ್ಷಕರೇ. ಅದು 2.5 ಕೆಜಿದು, 5 ಕೆಜಿದು, 7.5 ಕೆಜಿದು ಅಂದ್ರೆ ನಿಮ್ಮ ಕುಟುಂಬದಲ್ಲಿ ಒಬ್ರು ಇಬ್ರು ಇದ್ರೆ, ಅಂದ್ರೆ BPL ಚೀಟಿ ಆಗಿರ್ಲಿ, ಅಂತ್ಯೋದಯ ಕಾರ್ಡ್ ಆಗಿರ್ಲಿ, ನಿಮ್ಮ ಕುಟುಂಬದಲ್ಲಿ ಒಬ್ರು ಇಬ್ರು ಇದ್ರೆ ಅಂತವರಿಗೆ 2.5 ಕೆಜಿದು ಇಂದಿರಾ ಕಿಟ್ಟು. ಮತ್ತೆ ನಿಮ್ಮ ಕುಟುಂಬದಲ್ಲಿ 3-4 ಜನ ಇದ್ರೆ ಅಂತ ಕುಟುಂಬಕ್ಕೆ ತಲಾ ಒಬ್ಬರಿಗೆ 1 ಕೆಜಿ ಅಂತೆ 5 ಕೆಜಿದು ಇಂದಿರಾ ಆಹಾರ ಕಿಟ್ ಅನ್ನ ಕೊಡಲಾಗುತ್ತೆ. ಮತ್ತೆ 5ಕ್ಕಿಂತ ಹೆಚ್ಚು ಜನ ಇದ್ರೆ 7.5 ಕೆಜಿದು ಇಂದಿರಾ ಆಹಾರ ಕಿಟ್ ಅನ್ನ ಕೊಡಲಾಗುತ್ತೆ. ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್, ಇದೇ ಒಂದು 20ನೇ ತಾರೀಕಿನಿಂದ ಬೆಳಿಗ್ಗೆ 6 ಗಂಟೆಯಿಂದಲೇ ಅನಿರ್ದಿಷ್ಟಾವಧಿ ಬಸ್ ಮುಷ್ಕರ ಶುರುವಾಗ್ತಾ ಇದೆ. ರಾಜ್ಯದಂತ ಒಂದು ಬಸ್ ಕೂಡ ಸಿಗಲ್ಲ. ಪ್ರಯಾಣಿಕರು ಬೇಗ ಮನೆಗೆ ಸೇರ್ಕೊಳ್ಳಿ, ಎದಕ್ಕಂದ್ರೆ ಬಸ್ ಸಂಚಾರ ಬಂದ್ ಆಗ್ಬಹುದು. ಸರ್ಕಾರದ ಮಟ್ಟದಲ್ಲಿ ಮತ್ತೊಮ್ಮೆ ಸಂಧಾನ ಸಭೆ ನಡೆಯಲಿದೆ. ಸಂಧಾನ ಸಭೆಯಲ್ಲಿ ಎಲ್ಲ ಓಕೆ ಆದ್ರೆ ಬಸ್ ಸಂಚಾರ ಓಪನ್ ಆಗುತ್ತೆ. ಇಲ್ಲ ಮತ್ತೆ ಸಾರಿಗೆ ನೌಕರರು ಸಂಚಾರ ಬಂದ್ ಮಾಡೋದ್ರ ಮೂಲಕ ಈ ಬಾರಿ ಮುಷ್ಕರವನ್ನು ದೊಡ್ಡ ಮಟ್ಟದಲ್ಲಿ ಮಾಡಲಿದ್ದಾರೆ. ಆದ್ರೆ ಮುಷ್ಕರಕ್ಕೆ ಮುಂದಾಗಿದ್ದ ಸಾರಿಗೆ ನೌಕರರಿಗೆ KSRTC ಬಿಗ್ ಶಾಕ್ ಕೊಟ್ಟಿದೆ. ಅದೇನಪ್ಪಾ ಅಂದ್ರೆ ನೋ ವರ್ಕ್ ನೋ ಪೇ ಆದೇಶ ಜಾರಿಗೆ ತರಲಾಗಿದೆ. ಇನ್ನು ಎಸ್ಮಾ ಕಾಯ್ದೆ ಕೂಡ ಜಾರಿಯಲ್ಲಿ ಇರೋದ್ರಿಂದ ನೌಕರರು ಕರ್ತವ್ಯಕ್ಕೆ ಹಾಜರಾಗಲೇಬೇಕು. ಹಾಜರಾಗಿಲ್ಲ ಅಂದ್ರೆ ಅವರ ವಿರುದ್ಧ ಕ್ರಮ ತಗೋತೀವಿ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ವೀಕ್ಷಕರೇ, ವಿವಿಧ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಆಗ್ರಹಿಸಿ ಸಾರಿಗೆ ನೌಕರರು ಮುಷ್ಕರ ಮಾಡಲು ಈಗ ಸಿದ್ಧತೆ ನಡೆಸಿದ್ದಾರೆ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ KSRTC ತನ್ನ ನೌಕರರಿಗೆ ಬಿಗ್ ಶಾಕ್ ಕೂಡ ಕೊಟ್ಟಿದೆ. ಅದೇ ಆ ಮುಷ್ಕರದಲ್ಲಿ ಭಾಗವಹಿಸೋ ನೌಕರರ ವಿರುದ್ಧ ಕಠಿಣ ಕ್ರಮ ತಗೋತೀವಿ ಅಂತಾನೂ ಕೂಡ ಹೇಳಿದ್ದಾರೆ. ನೋ ಪೇ ನೋ ವರ್ಕ್ ಅಂದ್ರೆ ನೋ ವರ್ಕ್ ನೋ ಪೇ ಆದೇಶ ಕೂಡ ಜಾರಿಗೆ ತರಲಾಗಿದೆ. ಕೆಲಸವಿಲ್ಲದಿದ್ದರೆ ವೇತನ ಕೂಡ ಇವಿಲ್ಲ, ಈ ಒಂದು ನಿಯಮ ಈಗ ಜಾರಿಗೆ ತರಲಾಗಿದೆ. ಆದ್ರೂ ಕೂಡ ಸಾರಿಗೆ ನೌಕರರು ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಒಂದು ಪಟ್ಟು ಹಿಡಿದು ಕುಳಿತಿರುವಂತದ್ದು. ತುಮಕೂರಿನಲ್ಲಿ ಸರ್ಕಾರ 3 ವರ್ಷ ಕಂಪ್ಲೀಟ್ ಆಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರ 3 ವರ್ಷ ಕಂಪ್ಲೀಟ್ ಆಗ್ತಾ ಇದೆ. ಆದ್ರೆ ಸಾರಿಗೆ ನೌಕರರು ಆ ದಿನ ಕಪ್ಪು ಪಟ್ಟಿ ಪ್ರದರ್ಶನ ಮಾಡೋದರ ಮೂಲಕ ಸರ್ಕಾರಕ್ಕೆ ಪ್ರತಿಭಟನೆ ಒಂದು ಬಿಸಿ ತೋರಿಸಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆಗೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಕೂಡ ಜೂನ್ ತಿಂಗಳ ಒಳಗೆ ವಿತರಣೆ ಮಾಡಬಹುದು ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ವೀಕ್ಷಕರೇ, ಈಗ ಬನ್ನಿ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ಕುಂಭ ದ್ರೋಣ ಮಳೆ. ಹೌದು, ನಮ್ಮ ಕರ್ನಾಟಕ ರಾಜ್ಯದಂತ ಭಾರಿ ಮಳೆ ಆಗ್ತಾ ಇದೆ. ಅದರಲ್ಲೂ 10 ಜಿಲ್ಲೆಗಳಲ್ಲಿ ಬೇಸಿಗೆ ಮಳೆ ಅಂತ ಹೇಳ್ಬೋದು. ಸಿಡಿಲಿನ ಅಬ್ಬರಕ್ಕೆ 3 ಜನ ಬಲಿಯಾಗಿದ್ದಾರೆ. ಧಾರವಾಡದಲ್ಲಿ, ಹೊನ್ನಾವರದಲ್ಲಿ, ಕೊಪ್ಪಳ, ವಿಜಯನಗರ, ಚನ್ನಗಿರಿಯಲ್ಲಿ ಭಾರಿ ಮಳೆ ಅಂತಾನೂ ಕೂಡ ಇಲ್ಲಿ ಹೇಳಬಹುದು. ವೀಕ್ಷಕರೇ, ಬೆಂಗಳೂರಲ್ಲೂ ಕೂಡ ಭಾರಿ ಮಳೆ. ಧಾರವಾಡ, ರಾಯಚೂರು, ಉತ್ತರ ಕನ್ನಡ, ಗದಗ, ಬಾಗಲಕೋಟೆ ಈ ಭಾಗದಲ್ಲೂ ಕೂಡ ಧಾರಾಕಾರ ಮಳೆ ಅಂತಾನೂ ಕೂಡ ಇಲ್ಲಿ ಹೇಳ್ಬೋದು. ಮುಂದಿನ 3 ದಿನಗಳ ಕಾಲ ಭರ್ಜರಿ ಮಳೆ ಆಗಲಿದೆ ಅಂತಾನೂ ಕೂಡ ಹವಾಮಾನ ಇಲಾಖೆ ಹೇಳಿದೆ. ಜನರು ಗುಡುಗು ಮಿಂಚು ಬೀಳುವಾಗ ಆದಷ್ಟು ಮನೆಯಿಂದ ಹೊರಗಡೆ ಬರದಿದ್ರೆ ತುಂಬಾನೇ ಒಳ್ಳೆಯದು. ಎದಕ್ಕಂದ್ರೆ ಗುಡುಗು ಮಿಂಚಿಗೆ ದಿನಾಲು ಒಬ್ರು ಬಲಿಯಾಗ್ತಾ ಇದ್ದಾರೆ. ವೀಕ್ಷಕರೇ, ಸದ್ಯಕ್ಕೆ ಹೇಳೋದಾದ್ರೆ ಶಿವಮೊಗ್ಗ, ಧಾರವಾಡ, ಉತ್ತರ ಕನ್ನಡ, ಗದಗದಲ್ಲೂ ಭರ್ಜರಿ ಮಳೆ. ಯಾದಗಿರಿ, ವಿಜಯನಗರ, ಉಡುಪಿ, ದಾವಣಗೆರೆ, ಹಾವೇರಿ, ಕೊಪ್ಪಳ ಈ ಜಿಲ್ಲೆಗಳಲ್ಲಿ ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ ಈ 3 ದಿನಗಳ ಕಾಲ ಭರ್ಜರಿ ಮಳೆ ಆಗುತ್ತೆ ಅಂತಾನೂ ಕೂಡ ಇಲ್ಲಿ ಹವಾಮಾನ ಇಲಾಖೆಯಿಂದ ಅಪ್ಡೇಟ್ ಬಂದಿರುವಂತದ್ದು. ಇನ್ನು ಬೆಂಗಳೂರು, ತುಮಕೂರು, ಮಂಡ್ಯ, ಮೈಸೂರು ಈ ಭಾಗದಲ್ಲೂ ಕೂಡ ಹೆಚ್ಚು ಮಳೆ ಆಗಲಿದೆ ಅಂತ ಹೇಳಲಾಗಿದೆ. ಬೆಂಗಳೂರಲ್ಲೂ ಕೂಡ ಧಾರಾಕಾರ ಮಳೆ ಆಗಿದೆ, ಗುಡುಗು ಮಿಂಚು ಸಹಿತ ಮಳೆ ಆಗ್ತಾ ಇದೆ. ಮತ್ತೊಂದು ಕಡೆಗೆ ಕರಾವಳಿ ಪ್ರದೇಶ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ ಈ ಭಾಗದಲ್ಲೂ ಕೂಡ ಭಾರಿ ಮಳೆ ಅಂತ ಹೇಳ್ಬೋದು. ಈ ಒಂದು ಕುಂಭದ್ರೋಣ ಮಳೆಗೆ ಕೆಲವು ಜಿಲ್ಲೆಗಳಲ್ಲಿ ಅಸ್ತವ್ಯಸ್ತ ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಈ ವರ್ಷವಿಡೀ ತೈಲದ ಸಮಸ್ಯೆ ಬರುತ್ತಾ? ಮೋದಿ ನಂತರ ಮೋದಿ ಅವರ ಹೇಳಿಕೆ. ಹೌದು, ಮಧ್ಯಪ್ರಾಚ್ಯದಲ್ಲಿ ಬಿಕ್ಕಟ್ಟು ಸದ್ಯಕ್ಕೆ
ಮುಗಿಯೋದಿಲ್ಲ ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ವೀಕ್ಷಕರೇ. ಅಂದ್ರೆ ಸದ್ಯಕ್ಕೆ ಕೊಲ್ಲಿ ಯುದ್ಧ ಮುಗಿಯುವ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಬಿಕ್ಕಟ್ಟು ಮುಗಿದ್ರು ಒಮ್ಮೆಗೆ ಹಿಂದಿನ ಸ್ಥಿತಿಗೆ ತೈಲ ಪೂರೈಕೆ ಅನುಮಾನ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಜನರು ಕಚ್ಚಾ ತೈಲವನ್ನ ಆದಷ್ಟು ಕಡಿಮೆ ಬಳಸಬೇಕು, ಪೆಟ್ರೋಲ್ ಡೀಸೆಲ್ ಕಡಿಮೆ ಬಳಸಬೇಕು ಅಂತ ನರೇಂದ್ರ ಮೋದಿಜಿಯವರು ಮೊದಲೇ ಒಂದು ಕರೆ ಕೂಡ ಇಲ್ಲಿ ಕೊಟ್ಟಿರುವಂತದ್ದು. ಮತ್ತೆ ಇಲ್ಲಿ ಮುಖ್ಯವಾಗಿ ಹೇಳ್ಬೇಕಂದ್ರೆ ಕೆಲವು ಜಿಲ್ಲೆಗಳಲ್ಲಿ ನೋ ಪೆಟ್ರೋಲ್ ನೋ ಡೀಸೆಲ್ ಸ್ಟಾಕ್ ಬೋರ್ಡ್ ಅನ್ನ ಹಾಕಲಾಗ್ತಾ ಇದೆ. ಅಂದ್ರೆ ಕೆಲವು ಜಿಲ್ಲೆಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಸಮಸ್ಯೆ ಕೂಡ ಆಗ್ತಾ ಇದೆ ಅಂತೆ. ಅಡುಗೆ ಅನಿಲ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಮತ್ತೆ ಕಾಣ್ತಾ ಇದೆ. ಕಿಲೋಮೀಟರ್ ಗಟ್ಟಲೆ ಜನರು ಕ್ಯೂ ನಿಲ್ತಾ ಇದ್ದಾರಂತೆ. ಮತ್ತೆ ನಮ್ಮ ಭಾರತಕ್ಕೆ ಈ ಒಂದು ಯುದ್ಧದ ಎಫೆಕ್ಟ್ ಮತ್ತೆ ಸ್ವಲ್ಪ ಬಿಸಿ ಮುಡ್ತಾ ಇದೆ. ನರೇಂದ್ರ ಮೋದಿಜಿಯವರು ಕೂಡ ಮೊನ್ನೆ ತಾನೇ ಮತ್ತೆ ಎಲ್ಲ ಕೂಡ ಆನ್ಲೈನ್ ತರಬೇಕು, ಕೋವಿಡ್ ಟೈಮ್ ನಲ್ಲಿ ನಾವೆಲ್ಲ ಯಾವ ತರ ಒಂದು ವರ್ಕ್ ಫ್ರಮ್ ಹೋಮ್ ಆಗಿರ್ಬೋದು, ಮನೆಯಿಂದಲೇ ಕುಳಿತು ಕೆಲಸ ಮಾಡ್ತಾ ಇದ್ವಿ, ಶಾಲೆಗಳನ್ನು ಕೂಡ ಆನ್ಲೈನ್ ನಲ್ಲಿ ನಡೆಸ್ತಾ ಇದ್ವಿ, ಈ ತರ ಮತ್ತೆ ಜಾರಿಗೆ ತರಬೇಕು ಅಂತ ಒಂದು ಸಲಹೆಯನ್ನ ಕೊಡಲಾಗಿದೆ. ಪೆಟ್ರೋಲ್ ಡೀಸೆಲ್ ಆದಷ್ಟು ಕಡಿಮೆ ಬಳಸಬೇಕು ಜನರು. ಮತ್ತೆ 1 ವರ್ಷಗಳ ಕಾಲ ಬಂಗಾರ ಚಿನ್ನಾಭರಣದಂತ ಲಕ್ಸರಿ ಗೂಡ್ಸ್ ಗಳನ್ನು ಕೂಡ ಖರೀದಿ ಮಾಡೋದ್ರಿಂದ ಹಿಂದಿರಬೇಕು ಅಂತಾನು ಕೂಡ ಒಂದು ಸಂಕೇತವನ್ನ ಒಂದು ಸೂಚನೆಯನ್ನ ಕೊಟ್ಟಿರುವಂತದ್ದು ವೀಕ್ಷಕರೇ. ಸದ್ಯಕ್ಕೆ ಇಲ್ಲಿ ಹೇಳೋದಾದ್ರೆ ಈ ವರ್ಷವಿಡೀ ತೈಲದ ಸಮಸ್ಯೆ ಕಾಡಬಹುದು ಅಂತೆ. ಅಂದ್ರೆ ಮಧ್ಯಪ್ರಾಚ್ಯದ ತೈಲದ ಮೇಲೆ ಭಾರತ ಸೇರಿ ಇತರ ಹಲವು ದೇಶಗಳು ಅತಿ ಹೆಚ್ಚು ಅವಲಂಬಿತರಾಗಿದ್ದಾರೆ. ನಮ್ಮ ಭಾರತ ದೇಶ ಕಚ್ಚಾ ತೈಲ ಪೂರ್ತಿ ಪ್ರಮಾಣದಲ್ಲಿ ಇಂಪೋರ್ಟ್ ಮಾಡುತ್ತಲ್ಲ, ಹೀಗಾಗಿ ನಮ್ಮ ಭಾರತಕ್ಕೆ ಇದರಿಂದ ಹೆಚ್ಚು ಸಮಸ್ಯೆ ಆಗಬಹುದು ಮುಂದಿನ ಬರೋ ದಿನಗಳಲ್ಲಿ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಎಲ್ಲ ಕೂಡ ಸರಿ ಆಗ್ಬಹುದು ಅಂತಾನೂ ಕೂಡ ಇಲ್ಲಿ ಒಂದು ಕಡೆಗೆ ಹೇಳಲಾಗ್ತಾ ಇದೆ ವೀಕ್ಷಕರೇ. ಇನ್ನು ಬಂಗಾರವನ್ನು 1 ವರ್ಷಗಳ ಕಾಲ ಖರೀದಿ ಮಾಡೋದನ್ನ ಮುಂದೂಡಿ ಅಂತ ನರೇಂದ್ರ ಮೋದಿಜಿ ಅವರು ದೇಶದ ಜನರಿಗೆ ಒಂದು ಕರೆಯನ್ನ ಕೊಟ್ಟಿದ್ರು. ಬಂಗಾರದ ಅಂಗಡಿಗಳು ಖಾಲಿ ಅಂದ್ರೆ ಗ್ರಾಹಕರು ಅಂಗಡಿಗಳಿಗೆ ಬರ್ತಾ ಇಲ್ಲವಂತೆ. ಹೀಗಾಗಿ ಚಿನ್ನಾಭರಣ ಅಂಗಡಿಗಳಿಗೆ ದೊಡ್ಡ ಒಂದು ಸಮಸ್ಯೆ ಆಗಲಿದೆ ಅಂತಾನೂ ಕೂಡ ಇಲ್ಲಿ ಹೇಳ್ಬಹುದು. ಈಗ ನೋಡಿ ವೀಕ್ಷಕರೇ, ಚಿನ್ನ ಮತ್ತು ಬೆಳ್ಳಿ ಬೆಲೆ ಎರಡೂ ಕೂಡ ಇಳಿಕೆ ಆಗ್ತಾ ಇದ್ದಾವೆ. ಇದು ಕೂಡ ಒಂದು ಕಡೆಗೆ ಗುಡ್ ನ್ಯೂಸ್ ಅಂತ ಹೇಳ್ಬಹುದು. ಆದ್ರೂ ಕೂಡ ಜನ ಖರೀದಿ ಮಾಡಲು ಹಿಂದೆಟ್ ಹಾಕ್ತಾ ಇದ್ದಾರೆ. ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.